ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಸಿದ್ದರಾಮಯ್ಯನವರ ಸರ್ಕಾರ ದಲಿತರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದನ್ನು ಮುಂದುವರಿಸಿದೆ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ. ಈ ರೀತಿ ರಾಜಕೀಯ ಸೂತ್ರಗಳನ್ನು ಹೊಸ್ತಿರ್ತಕ್ಕಂಥದ್ದು ಅತ್ಯಂತ ನೋವಿನ ಸಂಗತಿ. ಅವ್ರದ್ದು ಸರ್ಕಾರನೇ ನೇಮಿಸಿರ್ತಕ್ಕಂಥ ಹಾವನೂರು ವರದಿ ಆಗಿರ್ಬೋದು, ಸದಾಶಿವಯ್ಯನವ್ರ ವರದಿ ಆಗಿರ್ಬೋದು, ನಾಗಮೋಹನ್ ದಾಸರ ವರದಿ ಆಗಿರ್ಬೋದು ಮತ್ತು ಮಾಧುಸ್ವಾಮಿ ಅವರ ವರದಿ ಆಗಿರ್ಬೋದು. ಯಾವುದನ್ನು ಗಣನೆಗೆ ತಗೊಳ್ಳದೇ ಅವ್ರು ಮಾಡಿರ್ತಕ್ಕಂಥ ಅನ್ಯಾಯ ಏನಂದರೆ, ನಿನ್ನೆ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಕಾನೂನು ಸಚಿವರಾಗಿರ್ತಕ್ಕಂಥ HK ಪಾಟೀಲ್ರೇ ಹೇಳಿದ್ದಾರೆ, ಮುನಿಯಪ್ಪನವರು, ಪರಮೇಶ್ವರ್ ಅವರು, ಮಾದೇವಪ್ಪನವರು, ಶಿವರಾಜ್ ತಂಗಡಿಗೆ ಅವರು ಸಂತೃಪ್ತರಾಗಿದ್ದಾರೆ, ಆನಂದವಾಗಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರನ್ನ 4 ಮಂದಿನ ಖುಷಿ ಪಡಿಸೋದಕ್ಕಾಗಿ ಮಾಡಿದಂಥ ನಿನ್ನೆಯ ಒಳ ಮೀಸಲಾತಿ ನಿರ್ಧಾರ. ನಾನು ಕೇಳ್ತೇನೆ, ನೀವು ಸುಪ್ರೀಂ ಕೋರ್ಟಿನ ಆದೇಶದ ಅನ್ವಯವಾದರೂ ಮಾಡಬೇಕಾಗಿತ್ತು, ಸಂವಿಧಾನದ ಆಶೆಗೆ ಅನುಗುಣವಾದರೂ ಮಾಡಬೇಕಾಗಿತ್ತು. ಅದೆಲ್ಲವನ್ನು ಬಿಟ್ಟು ರಾಜಕೀಯ ಸೂತ್ರವನ್ನು ಹೊಸದು ಇವತ್ತು ಅನ್ಯಾಯ ಮಾಡಿರ್ತಕ್ಕಂಥದ್ದು. ಪೌರ ಕಾರ್ಮಿಕರು, ಸ್ಕ್ಯಾವೆಂಜರ್ಸ್, ಅಲೆಮಾರಿಗಳು ಅವ್ರನ್ನ ಒಯ್ದು ಬಲಾಢ್ಯರ ಗುಂಪಿಗೆ ಸೇರಿಸೋದ್ರ ಮೂಲಕ ಇವತ್ತು ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ. ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿದೆ. ನಾನು ಕೇಳ್ತೀನಿ ಸಿದ್ದರಾಮಯ್ಯನವ್ರಿಗೆ, ನೀವೇ ಹೇಳ್ಕೊಳ್ತಾ ಇರ್ತೀರಿ, ನಾನು ದೇವರಾಜ ಅರಸರ್ಗಿಂತಲೂ ಹೆಚ್ಚಿನ ಕೆಲಸ ಮಾಡಿದ್ದೀನಿ, ನಾನು ಅಂಬೇಡ್ಕರ್ ಸಮಾನ ಅಂಥೇಳಿ ನಿಮ್ಮ ಶಿಷ್ಯರೆಲ್ಲ ಹೇಳ್ತಾ ಇದ್ದಾರೆ. ನೀವೊಮ್ಮೆ ಆಲೋಚನೆ ಮಾಡಿ, ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಆಲೋಚನೆ ಮಾಡಿ. ನೀವು ನ್ಯಾಯ ಕೊಟ್ಟಿದ್ದೀರ? ಹಿಂದೆ ಮಾಧುಸ್ವಾಮಿಯವರು ವರದಿ ಮಾಡುವಾಗೂ ನಾನು ಸಚಿವ ಸಂಪುಟದ ಉಪಸಮಿತಿಯಲ್ಲಿ ಇದ್ದೆ. ನಾನು, ಮಾಧುಸ್ವಾಮಿಯವರು ಮತ್ತು ಇನ್ನುಳಿದ ನಮ್ಮ ಮಂತ್ರಿ ಗೆಳೆಯರೇನಿದ್ರು ಅವತ್ತು ಬೇರೆ ಬೇರೆ ಸಮಾಜದವರು, ಅವರೆಲ್ಲರೂ ಸೇರಿ ಅಸ್ಪೃಶ್ಯರಲ್ಲಿ ಅಲೆಮಾರಿಗಳೇನಿದ್ದಾರೆ ಅವರು ಅವಕಾಶ ವಂಚಿತರಿದ್ದಾರೆ. ಇವತ್ತಿಗೆ 59 ಜಾತಿಗಳಿಗೆ ಮೀಸಲಾತಿ 75 ವರ್ಷ ಜಾರಿ ಆಗಿದ್ದರೂ ಕೂಡ ಒಂದೇ ₹1 ಫಲಾನುಭವಿಗಳಿಲ್ಲ. ಒಬ್ಬರು ಸರ್ಕಾರಿ ನೌಕರರಿಲ್ಲ, ಒಬ್ಬರು ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್ಗಳಿಲ್ಲ, ಒಬ್ಬರು ಡಾಕ್ಟರ್, ಇಂಜಿನಿಯರ್ ಇಲ್ಲ. ಅಂಥ ಸಮುದಾಯಗಳನ್ನ ಹೇಗೆ ಮೇಲೆ ಎತ್ತಿರಿ ಸಿದ್ದರಾಮಯ್ಯನವರು ಈ ರೀತಿ ಮಾಡಿದ್ರೆ? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.